ಎಸ್ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಏನಿದೆ, ಈಗ ಇದಕ್ಕೆ ಸ್ಫೋಟಕ ತಿರುವು ಮೂಡಿರುವಂತದ್ದು. ಒಂದು ಜೀವ ಇದಾಗ್ಲೇ ಹಾನಿಯಾಗಿದೆ. ಅವ್ರ ಮನೆಯವರು ಅಳುತ್ತಾ ಇದ್ದಾರೆ. ಅವರನ್ನ ಕಳ್ಕೊಂಡಂಥವ್ರು, ಬೆಂಬಲಿಗರಾಗಿ ಬಂದಂಥವ್ರು ಈಗ ಜೀವನ ಕಳ್ಕೊಂಡು ಮನೆಗೆ ವಾಪಸ್ ಹೋಗಿ ದೇಹ ಹೋಗಿದೆ ಅಂದ್ರೆ ಇದು ಯಾವ ರೀತಿ? ಇದು ಜಸ್ಟ್ ಒಂದು ಬ್ಯಾನರ್ ಇಂದ ಶುರುವಾಗಿದ್ದಂಥದ್ದು ಬ್ಯಾನರ್ಗಾಗಿ ಶುರುವಾಯ್ತಾ ಅನ್ನುವಂತ ಪ್ರಶ್ನೆ ಮೂಡುವಂತ ಒಂದು ಪರಿಸ್ಥಿತಿ ಇಲ್ಲಿ ಬಂದಿದೆ. ಹಾಗಿದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನೇ ಅಥವಾ ಜನಾರ್ದನ್ ರೆಡ್ಡಿ ಅವರನ್ನೇ ಗುರಿಯಾಗಿಸ್ಕೊಂಡು ಇದನ್ನೆಲ್ಲ ಶುರು ಮಾಡಿದ್ರ ಅನ್ನುವಂತ ಅನುಮಾನ ಈಗ ಸೃಷ್ಟಿಯಾಗ್ತಿದೆ. ಎಲ್ಲೋ ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರಿಗೆ ಈಗಾಗಲೇ ಜೀವ ಭಯ ಶುರುವಾಗಿದೆ. ಗನ್ಮ್ಯಾನ್ಗಳಿದ್ರೂ ಕೂಡ ಬೇರೊಬ್ಬರ ಖಾಸಗಿ ಗನ್ಮ್ಯಾನ್ಗಳು ಬಂದು ಅವರ ಮನೆಯನ್ನ ಗುರಿಯಾಗಿಸ್ಕೊಂಡು ಅಥವಾ ಅವರನ್ನ ಗುರಿಯಾಗಿಸ್ಕೊಂಡು ಗನ್ ಶೂಟ್ ಮಾಡ್ತಾ ಇದ್ದಾರೆ, ಫೈರಿಂಗ್ ಮಾಡ್ತಿದ್ದಾರೆ ಅಂದ್ರೆ ಲೆಕ್ಕ ಹಾಕ್ಬೇಕಾಗುತ್ತೆ ಎಷ್ಟರ ಮಟ್ಟಿಗೆ ಜೀವ ಹಾನಿ ಭಯ ಅವ್ರಿಗೆ ಕಾಡ್ತಾ ಇರಬಹುದು ಅಂತ ಅವರೇ ಕೂಡ ಹೇಳ್ಕೋತಾರೆ. ಇವರು ನನ್ನ ಮೇಲೆ ಜಿದ್ದಿಟ್ಕೊಂಡು ಬಂದು ಮಾಡ್ತಾ ಇರುವಂತದ್ದು ಒಂದು ಬ್ಯಾನರ್ ನಿಂದ ಅಲ್ಲ ಈ ಗಲಾಟೆ ಶುರುವಾಗಿದ್ದು ಅಂತ. ಹಾಗಿದ್ರೆ ಅದು ನಿಜಾನೇ ಅಂತ ಅನ್ಸುತ್ತೆ. ಇಲ್ಲಿ ಅವ್ರದ್ದು ಏನೇ ಇರ್ಬೋದು, ಇದರಿಂದ ಈಗ ಒಬ್ಬ ಕಾರ್ಯಕರ್ತ ಜೀವ ಕಳ್ಕೊಂಡಿದ್ದಾನೆ. ನಾಳೆ ಹೀಗೆ ಇದು ಕಂಟಿನ್ಯೂ ಆಯ್ತಾ ಹೋಯ್ತು ಅಂದ್ರೆ ಯಾರು ಬರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಕ್? ಹಾಗಿದ್ರೆ ಈಗ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಅಂತ ನಾಳೆ ಬಂದವರು ಅವರು ಜೀವ ಕಳ್ಕೊಂಡು ಅವ್ರ ಮನೆಗೆ ಹೋದ್ರೆ ಅವ್ರ ಮನೆಯವ್ರು ಏನ್ ಮಾಡ್ಬೇಕಾಗಿದ್ರೆ? ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ, ಏನ್ ಅವರ ಉದ್ದೇಶ ಅನ್ನುವಂಥದ್ದು ಇನ್ನೂ ಕೂಡ ಗೊಂದಲ, ಮತ್ತೊಂದು ರೀತಿಯ ಟ್ವಿಸ್ಟ್ ಆಗ್ತಾ ಇದೆ ಇಲ್ಲಿ. ಅದೇನೇ ಆಗಿರಬಹುದು, ಅವರ ಜಿದ್ದುಗಳು ಅದನ್ನ ಅವರವರೇ ಸರಿಪಡಿಸ್ಕೊಳ್ಳೋದನ್ನ ಬಿಟ್ಟು ಇಲ್ಲಿ ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹಾಗಿದ್ರೆ ನಾವು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ವಾ ಅನ್ನುವಂತ ಅನುಮಾನ ಅವರಲ್ಲೇ ಮೂಡುವಂತ ಪರಿಸ್ಥಿತಿ ಇಲ್ಲಿ ಬಂದಿದೆ. ಅವ್ರು ಹರಸಾಹಸ ಪಡ್ತಾ ಇದ್ದಾರೆ ಇದನ್ನೆಲ್ಲ ತಿಳಿಗೊಳಿಸೋದಕ್ಕೆ, ಆದ್ರೂ ಕೂಡ ಆಗ್ತಾ ಇಲ್ಲ. ಅವ್ರ ಮೇಲೇನೆ ಕಲ್ ತೂರಾಡೋದು, ಕೈಗೆ ಸಿಕ್ಕಿದ್ ತಗೊಂಡು ಒಡೆಯೋದು ಈ ರೀತಿಯಾಗಿ ನಡೀತಾ ಇದೆ. ಹಾಗಿದ್ರೆ ಪೊಲೀಸರಿಗೂ ಕೂಡ ಇಲ್ಲಿ ಸೆಕ್ಯೂರಿಟಿ ಇಲ್ಲದೆ ಇರುವಂತ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣ ಆಗಿದೆ. ಇಂಥ ಪರಿಸ್ಥಿತಿಗೆ ಬಂದಿದ್ದಂತಹದ್ದು ಒಂದು ಬ್ಯಾನರ್ ಅಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬೋದಾಗಿದೆ. ಇಲ್ಲಿರುವಂತದ್ದು ಯಾವುದೋ ಒಂದು ಜಿದ್ದು, ರಾಜಕೀಯ ಜಿದ್ದು ಅಥವಾ ಯಾವುದೋ ಪರ್ಸನಲ್ ಜಿದ್ದನ್ನ ಇಲ್ಲಿ ಬೇರೊಂದು ರೀತಿ ತಿರುವೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಅನ್ಸೋಕ್ ಶುರುವಾಗತ್ತೆ. ಇನ್ನು ಪೊಲೀಸರು ಖಾಸಗಿ ಗನ್ಮ್ಯಾನ್ ಅವ್ರಗಳ 5 ಗನ್ನು ಸೀಸ್ ಮಾಡಿಟ್ಟಿರ್ತಾರೆ. ಆದ್ರೂ ಕೂಡ ಪೊಲೀಸರು 5 ಗನ್ಗಳನ್ನ ಸೀಸ್ ಮಾಡಿದ್ದಾರೆ. ಗನ್ಮ್ಯಾನ್ಗಳ 5 ಗನ್ಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನು ಸೀಸ್ ಮಾಡಿದಂತಹ ಗನ್ಗಳನ್ನ FSLಗೆ ಕೂಡ ಪೊಲೀಸರು ಕಳಿಸಿರುವಂತದ್ದು. ಜನಾರ್ದನ್ ರೆಡ್ಡಿಗೆ ನೀಡಿದಂತಹ ಗನ್ಮ್ಯಾನ್ಗಳನ್ನ ಅವರ ಗನ್ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ರೆಡ್ಡಿ ಗನ್ಮ್ಯಾನ್ಗಳ ಬುಲೆಟ್ ಫೈರ್ ಆಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಇನ್ನು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಬಳ್ಳಾರಿ ಪೊಲೀಸರು. ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಹಾಗೇನೆ 5 ಗನ್ಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನು ಇಲ್ಲಿ ಇನ್ನೊಂದು ಮಾಹಿತಿ ಬಂದಿರುವಂತದ್ದು, ಜನಾರ್ದನ್ ರೆಡ್ಡಿ ಅವರ ತಂಡ ಅಥವಾ ಗನ್ಮ್ಯಾನ್ಗಳು ಯಾರು ಕೂಡ ಫೈರ್ ಮಾಡಿಲ್ಲ. ಹಾಗಿದ್ರೆ ಇಲ್ಲಿ ಪಕ್ಕ ಅವರ ಅಪೋಸಿಟ್ ಯಾರಿದ್ರು ಅಂದ್ರೆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಶೂಟ್ ಮಾಡಿರುವಂತದ್ದು ಇದಾಗ್ಲೇ ಗೊತ್ತಿದೆ. ಹಾಗಿದ್ರೆ ಇಲ್ಲಿ ಶುರುವಾಗಿದ್ದು ಜಿದ್ದು ಬಂದಿರುವಂತದ್ದು ಸತೀಶ್ ರೆಡ್ಡಿ ಅವರ ಕಡೆಯಿಂದ ಅನ್ನುವಂಥದ್ದು ಖಡಾಖಂಡಿತವಾಗಿ ಗೊತ್ತಾಗ್ತಾ ಇದೆ. ಇನ್ನು ಪೊಲೀಸರಲ್ಲಿ ಇದ್ದಾರೆ, ಆದ್ರೂ ಕೂಡ ಶೂಟ್ ಮಾಡ್ತಿದ್ದಾರೆ ಅಂದ್ರೆ ಮತ್ತೊಂದ್ ಕಡೆ ಅಲ್ಲಿ ಇರೋದಿಲ್ಲ ಆ ರೀತಿಯಾಗಿ ಅನುಮಾನ, ಆದ್ರೂ ಕೂಡ ಸೃಷ್ಟಿಯಾಗುತ್ತೆ. ಪೊಲೀಸರು ಕೂಡ ಸತೀಶ್ ರೆಡ್ಡಿ ಅವ್ರ ಕಡೆ ಇದಾರಾ ಹಾಗಿದ್ರೆ ಅನ್ನುವಂಥದ್ದು. ಈ ರೀತಿಯಾದಂತಹ ತಮ್ಮಲ್ಲೇ ಗೊಂದಲಗಳನ್ನ, ಅನುಮಾನಗಳನ್ನ ಅಲ್ಲಿನ ಜನತೆಗೆ, ನೋಡುಗರಿಗೆ, ಇನ್ನು ರಾಜಕೀಯದವರಿಗೆ ಹುಟ್ಟಿಸುವಂತ ಪರಿಸ್ಥಿತಿ ಇಲ್ಲಿ ಬಂದಿರುವಂಥದ್ದು. ನಿಜಕ್ಕೂ ಏನಾಗ್ತಿದೆ, ಇನ್ನು ಬಳ್ಳಾರಿ ಏನಾಗ್ತಿದೆ ಹಾಗಿದ್ರೆ? ಆ ಒಂದು ಜಾಗ ಅಲ್ಲಿ ಕಣ್ಣಲ್ಲಿ ನೋಡೋಕಾಗ್ತಿಲ್ಲ. ಅಲ್ಲಿರುವಂತ ಜನತೆ ಭಯ ಪಟ್ಕೊಂಡು ಮನೆಯಿಂದ ಹೊರಗಡೆ ಬರಬೇಕು. ಇಲ್ಲಿ ಅವ್ರವ್ರ ಮಧ್ಯೆ ಇರೋದ್ರಿಂದ ಇಡೀ ಊರೇ ನಡುಕ ಹುಟ್ಟಿಸುವಂತ ಪರಿಸ್ಥಿತಿ ಈಗ ಬಂದಿದೆ. ಯಾರೋ ಒಬ್ರು ಸುಮ್ಮನೆ ಹೋಗ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ, ತಂಪಾಡಿಗೆ ತಾವು ಗನ್ ಶೂಟ್ ಮಾಡಿದ್ರು. ಈಗ ಅಲ್ಲಿ ಇವರಿಗೆ ತಗ್ಲಬೇಕಾಗಿದ್ದು ಅಲ್ಲಿ ನಡ್ಕೊಂಡು ಹೋಗ್ತಿದ್ದವ್ರಿಗೆ ತಗ್ಲಿತು. ಯಾರು ಹೊಣೆ ಅದಕ್ಕೆ? ಈಗಾಗ್ಲೇ ಅವರ ಬೆಂಬಲಿಗ ಅಂತ ಬಂದಂತ ಒಬ್ಬ ಕಾರ್ಯಕರ್ತನ ಜೀವ ಹೋಗಿದೆ. ಒಂದು ಜೀವ ಅಂತ ಸಾಮಾನ್ಯವಾಗಿ ಹೇಳುವಂತದ್ದಲ್ವೇ ಅಲ್ಲ. ಅದೇ ಜಾಗದಲ್ಲಿ ಯಾರೋ ಒಬ್ಬ ಸತೀಶ್ ರೆಡ್ಡಿನೋ ಜನಾರ್ದನ್ ರೆಡ್ಡಿನೋ ಇದ್ದಿದ್ರೆ ಎಷ್ಟರ ಮಟ್ಟಿಗೆ ಇರ್ತಿತ್ತು?
ಅದೇ ರೀತಿಯಾದಂತ ಪರಿಸ್ಥಿತಿ ನಾಳೆ ಬಂದು ಬರ್ಬೋದು. ಯಾರು ಹೇಳಕ್ಕಾಗಲ್ಲ, ಯಾರು ಊಹಿಸೋಕ್ಕಾಗೋದಿಲ್ಲ. ಅವತ್ತು ಆ ಕಾರ್ಯಕರ್ತನಿಗೆ ಬಿದ್ದಂತಹ ಗುಂಡೇಟು ಅಥವಾ ಏಟಿಂದ ಆತ ಜೀವ ಕಳ್ಕೊಂಡಿದ್ದಾನಲ್ವಾ, ಆ ಪರಿಸ್ಥಿತಿ ಸತೀಶ್ ರೆಡ್ಡಿ ಅವ್ರಿಗೋ ಜನಾರ್ದನ್ ರೆಡ್ಡಿ ಅವ್ರಿಗೋ ಅವರನ್ನ ಬೆಂಬಲ ಮಾಡೋದಕ್ಕೆ ಬಂದಂಥವ್ರಿಗೋ ಬಿತ್ತು ಅಂದ್ರೆ ಏನಾಗುತ್ತೆ ಮುಂದಿನ ಪರಿಸ್ಥಿತಿ ಅನ್ನುವಂತ ಭಯವನ್ನ ಹುಟ್ಟಿಸುತ್ತೆ, ಆಶ್ಚರ್ಯವನ್ನ, ಕುತೂಹಲವನ್ನ, ಮತ್ತೊಂದು ರೀತಿಯಾಗಿ ಏನ್ ನಡೀತಿದೆ ಇಲ್ಲಿ ಅನ್ನುವಂತ ಅನುಮಾನವನ್ನ ಹುಟ್ಟಿಸುತ್ತೆ. ಅಂತ ಪರಿಸ್ಥಿತಿ ಈಗ ಬಂದಿರುವಂತದ್ದು. ಜನಾರ್ದನ್ ರೆಡ್ಡಿ ಅವರಿಗೆ ಈಗ ಅವರಿಗೆ ಗನ್ ಗಳನ್ನ ನೀಡಿದಂಥವ್ರನ್ನ ಕೂಡ ಸೀಸ್ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು 5 ಗನ್ ಗಳನ್ನ ಕರ್ಕೊಂಡು ಹೋಗಿ FSLಗೆ ಅವರ ಗನ್ಗಳನ್ನ ನೀಡಿ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಮುಂದಿನ ಏನೇನಾಗತ್ತೆ, ಆ ಗನ್ಗಳು ಸದ್ದು ಮಾಡೋದಕ್ಕಿಂತ ಮುಂಚೆ ಈಗಲೇ ಸೀಸ್ ಮಾಡಿ ತಗೊಂಡು ಹೋದ್ರೆ ಅಲ್ಲಿ ಇನ್ನೂ ಕೆಲವೊಂದಷ್ಟು ಜೀವಗಳು ಉಳ್ಕೋಬಹುದು ಅಂತ ಅನ್ನಿಸ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರಿಗೆ ನೀಡಿದಂತಹ ಗನ್ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಯಾವುದೇ ರೀತಿಯಾಗಿ ಶೂಟ್ ಮಾಡಿರೋದಿಲ್ಲ ಅಂತ. ಹಾಗೆ ನಮ್ ಕಣ್ಮುಂದೆನೆ ಸಾಕ್ಷಿ ಇದೆ ವಿಡಿಯೋ, ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಶೂಟ್ ಮಾಡ್ತಿರುವಂತದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇದು ಮತ್ತೊಂದು ರೀತಿಯ ಹಂತವನ್ನ ತಲುಪ್ತಾ ಇದೆ ಈ ಒಂದು ಗಲಾಟೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಹೇಳೋದಾದ್ರೆ ಗಾಯತ್ರಿ, ಈಗ ಏನು ಒಂದು ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ನಿನ್ನೆ ನಡೆದಂತ ಒಂದು ಗುಂಪು ಘರ್ಷಣೆಯಲ್ಲಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳು ಏನು ಒಂದು ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ಈಗಾಗಲೇ ವಿಜುವಲ್ ಅಲ್ಲಿ ಕಾಣ್ತಾ ಇರ್ಬೋದು. ಯಾಕಂದ್ರೆ ನಿನ್ನೆ ನೂರಾರು ಜನರು ಸೇರಿದಂತ ಸಂದರ್ಭದಲ್ಲಿ ಎರಡೂ ಕಡೆಯಿಂದ ಗುಂಪು ಘರ್ಷಣೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಅವರು ಗಾಳಿಯಲ್ಲಿ ಗುಂಡುಗಳನ್ನ ಹಾರುತ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಗುಂಡು ಏನಾಗಿದ್ದಂತ ರಾಜಶೇಖರ್ ಅನ್ನುವವರಿಗೆ ಬಡಿದು ಅವರು ಸಾವನ್ನಪ್ತಾರೆ. ಆದ್ರೆ ಅವ್ರಿಗೆ ಯಾವ ಒಂದು ಗುಂಡು ಬಡಿದಿದೆ ಅಂತಕ್ಕಂಥದ್ದು ಮತ್ತೆ ಯಾರಿಂದ ಅದು ಯಾರ ಗನ್ನಿಂದ ಸಿಡಿದ ಗುಂಡು ಅಂತ ಹೇಳ್ಬಿಟ್ಟು ಈಗ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಈಗ ಒಂದು ತನಿಖೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಚಿತ್ರದುರ್ಗದ SP ರಂಜಿತ್ ಭಂಡಾರ್ ಅವರ ನೇತೃತ್ವದಲ್ಲಿ ಆ ಒಂದು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗ ಜನಾರ್ದನ್ ರೆಡ್ಡಿ ಅವರ 5 ಜನ ಗನ್ಮನ್ಗಳು ಏನಿದ್ದಾರೆ ಅವರೆಲ್ಲ ಅವರ ಗನ್ಗಳನ್ನ ಮತ್ತು ಅವರಿಗೆ ನೀಡಿರ್ತಕ್ಕಂಥ ರೌಂಡ್ಸ್ ಗಳನ್ನ ಈಗಾಗಲೇ ಪಡೆಯಲಾಗಿದೆ. ಅದರಿಂದ ಎಲ್ಲವುಗಳನ್ನು ಕೂಡ ಈಗ ತನಿಖೆ ಮಾಡಲಾಗ್ತಾ ಇದೆ. ಅಲ್ಲಿ ಸಿಡಿದಂತ ಗನ್ನಿನ MM ಸೈಜ್ ಏನು ಮತ್ತೆ ಇವರ ಗನ್ಗಳ MM ಸೈಜ್ಗಳು ಯಾವ್ದು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಈಗ ಕೂಲಂಕುಷವಾದಂತ ಒಂದು ತನಿಖೆಯನ್ನ ನಡೀತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಗುಂಪು ಘರ್ಷಣೆಯಲ್ಲಿ ಅಮಾಯಕ ಕಾರ್ಯಕರ್ತನ ಪ್ರಾಣ ಒಂದು ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ದುರ್ದೈವ ಸಂಗತಿ ಅಂತಾನೆ ಹೇಳ್ಬೋದು. ಈಗಾಗಲೇ 5 ಜಿಲ್ಲೆಗಳಿಂದ ಪೊಲೀಸ್ ಪಡೆಗಳನ್ನ ಮತ್ತೆ ಅಲ್ಲಿನ SP ಗಳನ್ನ ಮತ್ತು 2 IG ಗಳನ್ನ ಕರೆಸ್ಕೊಂಡು ವ್ಯಾಪಕವಾದಂತ ಒಂದು ಪೊಲೀಸ್ ಬಂದೋಬಸ್ತ್ ಮತ್ತು ಸರ್ಪಗಾವಲನ್ನು ಹಾಕಿರ್ತಕ್ಕಂಥದ್ದು. ಈಗ ಜನಾರ್ದನ್ ರೆಡ್ಡಿ ಅವರು ನಾರಾ ಭರತ್ ರೆಡ್ಡಿ ಹಾಗೂ ಅವರ ತಂದೆ ಸೇರಿದಂತೆ ಸತೀಶ್ ರೆಡ್ಡಿ ಅವರು ನನ್ನ ಹತ್ಯೆ ಸಂಚು ರೂಪಿಸಿದ್ದಾರೆ ಅಂತ ಹೇಳಿ ಈಗಾಗಲೇ ಅವರು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮತ್ತೆ ಕೋಲ್ಬಜಾರ್ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ಲಿಕ್ಕೂ ಕೂಡ ಅವರು ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆರೋಪ ಮತ್ತು ಪ್ರತ್ಯಾರೋಪಗಳು ಎರಡೂ ಕಡೆಯಿಂದನೂ ನಡೀತಾ ಇದೆ. ಆದ್ರೆ ನಿಜವಾಗಿ ಯಾರ ಒಂದು ಗನ್ನಿಂದ ಇದೊಂದು ಬುಲೆಟ್ ಸಿಡಿದು ಅವರು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ದು ತನಿಖೆಯಿಂದ ಅಷ್ಟೇ ಅದು ಹೊರ ಬರಬೇಕಾಗಿದೆ. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರು ಜಂಟಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ CBI ಅಥವಾ ಒಂದು ಹೈಕೋರ್ಟ್ ಜಡ್ಜ್ ಮೂಲಕ ಈ ಒಂದು ತನಿಖೆಯನ್ನು ನಡೆಸಬೇಕು ಅನ್ನೋದನ್ನ ಆಗ್ರಹ ಮಾಡಿದ್ದಾರೆ. ಓಕೆ, ಇವಾಗ ಎಲ್ಲಿಂದ ಶುರುವಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ ಗಲಾಟೆ ನಡೆದಿದ್ದು ಹಾಗಿದ್ರೆ ನಿಜವಾಗ್ಲೂ ಕೂಡ ಒಂದು ಬ್ಯಾನರ್ ವಿಚಾರಕ ಅನ್ನುವಂತ ಅನುಮಾನ ಇಲ್ಲಿ ಹುಟ್ಟುತ್ತೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವ್ರನ್ನ ಗುರಿಯಾಗಿ ಇಟ್ಟುಕೊಂಡು ಇಲ್ಲಿ ಬಂದಿದ್ರಾ ಅನ್ನುವಂತ ಅನುಮಾನ ಇಲ್ಲಿ ಬರುತ್ತೆ. ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ನಿಜವಾಗ್ಲೂ ಅಲ್ಲಿ ಅಮಾಯಕ ಆಗಿ ಹೋಗಿ ಜೀವ ಕಳ್ಕೊಂಡಿದ್ದಂಥದ್ದು ಅವರ ಬೆಂಬಲಕ್ಕೆ ಹೋಗಿದ್ದಂತಹ ಕಾರ್ಯಕರ್ತರು, ಅವ್ರ ಮನೆಯವರು ಕಣ್ಣೀರಿಟ್ಕೊಂಡು ಕುತ್ಕೊಂಡಿದ್ದಾರೆ ಇಲ್ಲಿ. ಆದ್ರೂ ಕೂಡ ಒಂದು ಜೀವ ಹೋದ್ರೂ ಕೂಡ ಇಲ್ಲಿ ತಿಳಿಯಾಗ್ತಾ ಇಲ್ಲ ಇಲ್ಲಿನ ಗಲಾಟೆ. ಇದೊಂದಿನ ಇದಕ್ಕೆ ಗಲಾಟೆಗೆ ತಿಳಿಗೊಳಿಸೋದಕ್ಕೆ ಕಾರಣ ಒಂದು ಜೀವ ಹೋಗ್ಬೇಕಾಗಿತ್ತಾ ಅಥವಾ ಜೀವಗಳು ಹೋಗೋದಕ್ಕೆ ಅಂತಾನೆ ಈಗ ಆಗ್ತಿದ್ಯಾ ಅನ್ನುವಂತ ಅನುಮಾನ ಮೂಡುತ್ತೆ. ಅಲ್ಲಿ ನಿಜವಾಗ್ಲೂ ಏನು ಸಮಸ್ಯೆ ಅನ್ನುವಂಥದ್ದು ಈಗ ಗೊತ್ತೇ ಆಗ್ತಾ ಇಲ್ಲ. ಯಾರು ಇದಕ್ಕೆಲ್ಲ ಕಾರಣ ಆದ್ರು ಅಥವಾ ಏನು ಇವರ ಉದ್ದೇಶ ಏನು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಕೂಡ ಬ್ಯಾನರ್ ಹಾಕಿದ್ದಕ್ಕೆ ಶುರುವಾದಂತಹ ಗಲಾಟೆ ಬ್ಯಾನರ್ ಅವರ ಉದ್ದೇಶ ಆಗಿತ್ತಾ ಅಥವಾ ಜನಾರ್ದನ್ ರೆಡ್ಡಿ ಅವರ ಮೇಲಿದ್ದಂತಹ ಜಿದ್ದು ಅವರ ಉದ್ದೇಶ ಆಗಿತ್ತಾ ಅನ್ನುವಂತ ಅನುಮಾನ ಇಲ್ಲಿ ಹುಟ್ಟುತ್ತೆ. ಇನ್ನಷ್ಟು ಜೀವಗಳು ಹೋದ್ಮೇಲೆ ಇದು ತಿಳಿಗೊಳ್ಳುತ್ತಾ ಅಥವಾ ಅಲ್ಲಿನ ಸಮಸ್ಯೆ ಪರಿಹಾರ ಆಗುತ್ತಾ ಅನ್ನುವಂತ ಅನುಮಾನ ಭಯ ಹುಟ್ಟುತ್ತೆ.
ಇದಾಗ್ಲೇ ಜೀವ ಹೋದ್ಮೇಲೆ ತಿಳಿಯಾಗ್ಬೇಕಿತ್ತು. ಪೊಲೀಸರು ಹರಸಾಹಸ ಪಡ್ತಿದ್ದಾರೆ ಅದನ್ನೆಲ್ಲ ತಿಳಿಗೊಳಿಸೋದಕ್ಕೆ, ಅಲ್ಲಿನ ಗಲಾಟೆಯನ್ನ ಸರಿಪಡಿಸೋದಕ್ಕೆ. ಆದ್ರೂ ಕೂಡ ಆಗ್ತಾ ಇಲ್ಲ ಅಂತ ಅಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಇವರು ಈ ಜಿದ್ದನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಉದ್ದೇಶ ಇವ್ರಿಗಿದೆ ಅನ್ನುವಂತ ಅನುಮಾನ ಹುಟ್ಟುತ್ತೆ. ರಾಜ್ ನ್ಯೂಸ್ ಕನ್ನಡ.